ಬನ್ನಿ ಸರ್, ಒಂದು ಸೀಟ್ ಖಾಲಿ ಇದೆ. ಎಲ್ಲಿಗೆ? ಎಲ್ಲಿಗಂತ ನನಗೆ ಗೊತ್ತಿಲ್ಲವಲ್ಲಪ್ಪ. ಮಿಸ್ಟರ್ ಅನಿಲ್, ನಮ್ಮ ಹತ್ರ ವೇಕೆನ್ಸಿ ಇದೆ. ನಿಮ್ಮಂತ ಡಬಲ್ ಗ್ರಾಜುಯೇಟ್ ಆಗಿರೋರು ಸರ್, ಒಳ್ಳೆ ಸ್ಮಾರ್ಟ್ ಆಗಿರೋರು, ಹೌದು ಸರ್, ಒಳ್ಳೆ ಪ್ರಾಯದ ವಯಸ್ಸಿನವರು, ಥ್ಯಾಂಕ್ ಯು ಸರ್. ಆಗಿರೋ ಹುಡುಗಿರಬೇಕು. ನಿಮ್ಗೆ ತಿಳಿದಿರುವಂತ ಹುಡುಗಿರಿದ್ರೆ ಹೇಳಿ. ನಿಮ್ಮನ್ನು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಮಿಸ್ಟರ್ ಅನಿಲ್. ಡಬಲ್ ಡಿಗ್ರಿ, ಒಳ್ಳೆ ಪರ್ಸನಾಲಿಟಿ, ನಿಮ್ಮಂತವ್ರು ಬೇಕು ನಮಗೆ. ಥ್ಯಾಂಕ್ ಯು. ನಮ್ಮ ದೇಶಕ್ಕೆ ನಿಮ್ಮಂತ ಯುವಕರು ಬೇಕು, ನಮ್ಮ ಕಂಪ್ನಿಗೂ ಬೇಕು. ಹಾಗಾದ್ರೆ ನನ್ಗೊಂದು ಕೆಲಸ. ಬರೀ ಕೆಲಸ ಏನು, ನನ್ನ ಮಗಳನ್ನು ಕೊಟ್ಟು ಮದುವೆನೂ ಮಾಡಿ ನನ್ನ ಮನೆ ಅಳಿಯನ್ನಾಗಿ ಮಾಡಿಕೊಂಡು ಮಾಡ್ಕೊಂಡ್ಬಿಡ್ತಿದ್ದೆ ನನಗೊಬ್ಬ ಮಗಳಿದ್ದಿದ್ರೆ. ಸರ್, ಸದ್ಯಕ್ಕೆ ನನ್ನ ಮಕ್ಕಳೇ ಆಗ್ಲಿಲ್ಲ ಮಿಸ್ಟರ್ ಅನಿಲ್. ಇನ್ ಮುಂದೆ ನಿಮ್ಗೆ ಮಕ್ಕಳಾದ್ರೂ ನನ್ಗೇನು ಪ್ರಯೋಜನ ಇಲ್ಲ. ನಮಸ್ಕಾರ ಸರ್, ನಾನು ಡಬಲ್ ಗ್ರಾಜುಯೇಟ್, MA ಫಸ್ಟ್ ಕ್ಲಾಸ್ ಪಾಸ್ ಮಾಡಿದ್ದೀನಿ. ಕೆಲಸ ಬೇಕಾಗಿತ್ತು, ಸರ್ಟಿಫಿಕೇಟ್ಸ್ ಎಲ್ಲ ಇದೆ ನೋಡಿ. ಮಿಸ್ಟರ್, ಸರ್ಟಿಫಿಕೇಟ್ಸ್ ಎಲ್ಲ ಯಾರು ನೋಡ್ತಾರೆ ಈಗ? ನಿಮ್ ಬ್ರೀಫ್ ಕೇಸ್ನಲ್ಲಿ ಬೇರೆ ಏನಾದ್ರು ತಂದ್ರೆ ಹೇಳಿ. ಬೇರೆ ಏನಾದ್ರು ಅಂದ್ರೆ ಏನ್ ಸರ್? ಅಷ್ಟು ತಿಳಿದೆ ಹೋದ್ರೆ ನಿಮ್ಗೆ ಕೆಲಸ ಹೇಗ್ರಿ ಸಿಗುತ್ತೆ? ಈಗಿನ ಕಾಲದಲ್ಲಿ ಕೆಲಸ ಹುಡುಕರೆ ಸಿಕ್ಕಲ್ಲ, ಕೊಂಡ್ಕೊಳ್ಳಕ್ ಸಿಕ್ಕುತ್ತೆ. ಅದ್ ಸರಿ, ಈಗ ಮೊದ್ಲು ಎಷ್ಟು ಸಾವಿರ ಅಂದ್ರೆ ಹೇಳಿ. ಕೆಲಸ ಬೇಕಂತೆ, ಕೆಲಸ. ಆದ್ರೆ ನನ್ಗೆ ಏನ್ ಪ್ರಯೋಜನ ಆಗ್ಲಿಲ್ಲ, ನಿನ್ಗೇನಾಗತ್ತೆ? ಅಯ್ಯೋ ಪಾಪಿ, ಕಳ್ನೋಟ್ರಲ್ಲಿ ಇಡಬೇಕಾದ ಈ ಪವಿತ್ರವಾದ ಜಾಗದಲ್ಲಿ ಕೆಲಸಕ್ಕೆ ಬಾರ ಸರ್ಟಿಫಿಕೇಟ್ಗಳನ್ನಿಟ್ಟು ಈ ಬ್ರೀಫ್ ಕೇಸ್ಗೆ ಅವಮಾನ ಮಾಡಿದೆಯಲ್ಲೋ. ನಾನು ಒಂದು ಕಾಲದಲ್ಲಿ ಇನ್ನೂ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನ ಪಡ್ಕೊಂಡಿದ್ದೆ. ಯಾವತ್ತು ಆ ಸರ್ಟಿಫಿಕೇಟ್ಗೆ ಹಳೆ ಪೇಪರ್ನಷ್ಟು ಬೆಲೆ ಇಲ್ಲ ಅಂತ ಗೊತ್ತಾಯ್ತು, ಅವತ್ತೇ ಅವನ್ನೆಲ್ಲ ಒಲೆಗೊಟ್ಟಿ ನೀರು ಕಾಯಿಸಿ ಸ್ನಾನ ಮಾಡಿ ಈ ಕಸಬು ಹಿಡಿದಿದ್ದು. ತಗೊಳ್ಳಿ ಸರ್. ಮರಿ ಚಾಕ್ಲೇಟ್ ಬೇಕಾ? ಬಿಸಾಕೋ ರಮೇಶ, ಬಿಸಾಕೋ ಅದನ್ನ. ಎಲ್ರು ಬನ್ನಿ, ಎಲ್ರು ಬನ್ನಿ. ಅಯ್ಯೋ ಅಯ್ಯೋ, ಹೋದ್ವಾರ ಇಂಥವನೇ ಒಬ್ಬ ನಮ್ಮ ಪಕ್ಕದ ಬೀದಿ ಮಗುಗೆ ಚಾಕ್ಲೇಟ್ ಕೊಟ್ಟು ಮರಳು ಮಾಡಿ ಹಾರ್ಕೊಡೋದ. ನೀನು ಅಂಥವನೇ. ನೀನ್ ಕಳ್ಳ ಅಲ್ಲ, ನೀನಂತ ಕೆಲಸ ಮಾಡೋನಲ್ಲ, ಇನ್ನು ನನ್ನ ಸ್ನೇಹಿತ. ಅವ್ರ ಕಡೆನೇ ಎಷ್ಟು ಸುಲಭವಾಗಿ ಒಬ್ಬ ಮನುಷ್ಯನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ನನಗೂ ನಿಮ್ ಹಾಗೆ ಮಾನ ಮರ್ಯಾದೆ ಎಲ್ಲ ಇದೆ. ಕಷ್ಟದಲ್ಲಿರೋರೆಲ್ಲ ಕಳ್ಳರಾಗ್ಬಿಡ್ತಾರ? ಹೋಗ್ರೆ, ನಿಮ್ ಕೆಲಸ ನೋಡ್ಕೊಂಡು ಹೋಗ್ರಯ. ಅನಿಲ್, ಎಷ್ಟು ವರ್ಷ ಆದ್ಮೇಲೆ ಸಿಗ್ತೇವ? ಒಳ್ಳೆ ಸಮಯದಲ್ಲಿ ಸಿಗ್ದೆ, ಇಲ್ಲಾಂದ್ರೆ ರೌಡಿಗಳನ್ನ. ಯಾರಾದ್ರೂ ಕಾಪಾಡಿ, ನನ್ ಮಗು. ಸಮಾಧಾನವಾಗಿರಿ ಅಮ್ಮ, ನನ್ನ ಸ್ನೇಹಿತ ನಿಮ್ಮ ಮಗನ ಕರ್ಕೊಂಡು ಬರ್ತಾನೆ. ಸಮಾಧಾನವಾಗಿರಿ ಅಮ್ಮ, ಅಲ್ಬೇಡಿ ನೀವು. ಎಕ್ಸ್ಕ್ಯೂಸ್ ಮೀ, ನಿಮ್ ಸ್ಕೇಟ್ ಸ್ವಲ್ಪ ನನ್ಗೆ ಕೊಡ್ತೀರಾ ಪ್ಲೀಸ್?
ಅಳಬೇಡ ಕಣ, ಅವರೆಲ್ಲ ಓಡೋದ್ರು. ಬಾ ಅಮ್ಮನ ಹತ್ರ ಹೋಗೋಣ. ನೋಡಿದ್ರ ಅಮ್ಮ, ನೀವ್ ಯಾರನ್ನ ಕಳ್ಳ ಅಂತ ಕರೆದ್ರು ಅವರೇ ಹೋಗಿ ನಿಜವಾದ ಕಳ್ಳರಿಂದ ನಿಮ್ ಮಗುನ್ ಕಾಪಾಡ್ಕೊಂಬಂದ. ಅಪ್ಪ, ನನ್ ಮಗುನ್ ಕಾಪಾಡ್ದೆ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಆಗ್ಲಿ ಅಮ್ಮ. ಒಳ್ಳೇದಮ್ಮ. ಬಾ ಮರಿ. ಅನಿಲ್, ಎಲ್ ಕೆಲಸ ಮಾಡ್ಕೊಂಡಿದ್ಯಾ? ಎಲ್ ಮನೆ ಮಾಡಿದ್ಯಾ? ಮನೆ ಇಷ್ಟ ದಿನ ರೋಡ್ ಮೇಲೆ ಮಲಗ್ತಾ ಇದ್ದೆ, ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ? ಬಾ ಮನೆಗೆ ಹೋಗಿ ಮಾತಾಡೋಣ. ಬಾರೋ. ನಿನ್ ಕತೆ ಕೇಳ್ತಾ ಇದ್ರೆ ತುಂಬಾ ವ್ಯಥೆ ಆಗುತ್ತೆ. ನಾವು ಕಾಲೇಜಲ್ಲಿ ಇದ್ದಾಗ ನೀ ಎಷ್ಟು ಬುದ್ಧಿವಂತ, ಎಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್. ಎಲ್ಲ ಎಕ್ಸಾಮ್ಸಲ್ಲೂ ನೀನೇ ಫಸ್ಟ್ ಕ್ಲಾಸ್ ಬರ್ತಿದ್ದೆ. ಕಾಲೇಜ್ನಲ್ಲಿ ಗೆದ್ದೆ, ಜೀವನದಲ್ಲಿ ಸೋತೆ. ಆ ಸರ್ಟಿಫಿಕೇಟ್ಸ್ನ ಕಣ್ಣೆತ್ ನೋಡೋರು ಯಾರಿಲ್ಲ. ನೀನಷ್ಟು ನಿರಾಸೆ ಪಟ್ಕೋಬೇಡ, ನಾನು ನಿನ್ಗೊಂದು ಕೆಲಸ ಕೊಡಿಸ್ತೀನಿ. ನಿಜವಾಗ್ಲೂ? ನೀನು ನನಗೆ ಕೆಲಸ? ಹೌದು, ನಮ್ಮ ಆಫೀಸಲ್ಲಿ ಒಂದು ಸ್ಟೆನೋ ಟೈಪಿಸ್ಟ್ ಕೆಲಸ ಖಾಲಿ ಇದೆ. ಸ್ಟೆನೋ ಟೈಪಿಸ್ಟ್? ನನಗೆ ಟೈಪಿಂಗು, ಶಾರ್ಟ್ ಹ್ಯಾಂಡು ಗೊತ್ತಿಲ್ಲ. ನೋಡ, ಅದಕ್ಕೆ ನೀನ್ ಬದುಕಲ್ಲಿ ಸೋತಿರೋದು. ಈ ಕಾಲದಲ್ಲಿ ನಮ್ಗೇನು ಗೊತ್ತಿಲ್ಲ ಅಂತ ಹೇಳಲೇಬಾರ್ದು, ಎಲ್ಲ ಗೊತ್ತು ಅನ್ನೋ ಗತ್ತಲ್ಲೇ ಇರಬೇಕು. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕುರ್ಚಿಗಳ ಮೇಲೆ ಕೂತ್ಕೊಂಡು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರಲ್ಲ, ಅವ್ರಿಗೆಲ್ಲ ತಮ್ಮ ಕೆಲಸ ಏನು ಅಂತ ಗೊತ್ತಿದೆ ಅಂತ ತಿಳ್ಕೊಂಡಿದ್ಯಾ? ಮೊದಲು ಕುರ್ಚಿ ಮೇಲೆ ಕೂತ್ಕೋಬೇಕು, ಆಮೇಲೆ ಕೆಲಸ ಕಲಿಬೇಕು. That's all right. Thank you. ಮೇಡಮ್, Yes? ನಮ್ಗೊಬ್ಬ ಸ್ಟೆನೋ ಟೈಪಿಸ್ಟ್ ಬೇಕಾಗಿತ್ತಲ್ಲ, ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಬಂದಿದ್ದಾನೆ. ಯಾರು? ಅನಿಲ್ ಅಂತ, ಡಬಲ್ ಗ್ರಾಜುಯೇಟ್, ಬ್ರಿಲಿಯಂಟ್ ಫೆಲೋ. ಟೈಪಿಂಗ್ ಶಾರ್ಟ್ ಹ್ಯಾಂಡಲ್ ಅಂತೂ ಎತ್ತಿದ ಕೈ. Send him in. ಥ್ಯಾಂಕ್ ಯು ಮೇಡಮ್. ಏ, ಹೊಡೆದಿಯಲ್ಲೋ ಚಾನ್ಸು. ಇವತ್ತಿಂದ ಈ ಕಂಪ್ನಿಗೆ ನೀನೇ ಸ್ಟೆನೋ ಟೈಪಿಸ್ಟ್. ವಾ, ನನಗೆ ಈ ಶಾರ್ಟ್ ಹ್ಯಾಂಡು, ಟೈಪಿಂಗು ಎರಡು ಬರಲ್ವಲ್ಲ. ಹೆದರ್ಬೇಡ, ನಾನು ಮ್ಯಾನೇಜ್ ಮಾಡ್ತೀನಿ. ನೋಡು, ಮೇಡಮ್ ಕರೀತಾ ಇದಾರೆ, ಒಳಗೆ ಹೋಗು. ಮೇಡಮ್? ಹೌದು. ನಾನು ಒಳಗಡೆ? ಹೌದು, ನಮ್ಮ ಬಾಸ್ ಮೇಡಮ್ ನೋಡ್ಬೇಕಂತ ಹೋಗು. ಬೇಡ. ಬೆಪ್ಪ ಹೋಗ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬನ್ನಿ ಕುತ್ಕೊಳ್ಳಿ. ಟೇಕ್ ಯುವರ್ ಸೀಟ್. ಭಾಸ್ಕರ್ ನಿಮ್ ವಿಷಯ ಎಲ್ಲ ಹೇಳಿದ್ರು. ನಿಮ್ಮಂತವರೇ ಬೇಕಾಗಿತ್ತು ನಮ್ಮ ಆಫೀಸ್ಗೆ. ಕಮಾನ್, ಟೇಕ್ ದಿ ಮ್ಯಾಟರ್. ಪರವಾಗಿಲ್ಲ ಮೇಡಮ್. ಬರ್ಕೊಳ್ರಿ. ಟು ಮಿಸಸ್ ಪ್ರಕಾಶ್ ಅಂಡ್ ಕಂಪನಿ, ಬೆಳಗಾಂ. ಮಾನ್ಯರೇ, ನಿಮ್ಮ ಪತ್ರದ ಸಂಖ್ಯೆ ಸೋನ್ಸೋ, ದಿನಾಂಕ ಸೋನ್ಸೋ ತಲುಪಿದೆ. ನೀವು ಕೇಳಿರುವ ಉಪಕರಣಗಳನ್ನು ಸಪ್ಲೈ ಮಾಡಲು ನಾವು ಸಿದ್ಧರಿದ್ದೇವೆ. ನಾನ್ ಕೇಳಲಿಲ್ಲ ಮೇಡಮ್. ನೀವು ಕೇಳಿರುವ? ನಾನು ಏನು ಕೇಳಲಿಲ್ಲ ಮೇಡಮ್. ನಿಮ್ಗಲ್ಲ ರೀ, ಅವರಿಗೆ. ನೀವು ಕೇಳಿರುವ ಉಪಕರಣಗಳನ್ನು ಮೇಡಮ್ ಒಂದ್ ನಿಮಿಷ ಹೇಳಿ ಮೇಡಮ್. ನೀವು ಕೇಳಿರುವ ಉಪಕರಣಗಳನ್ನು ಸಪ್ಲೈ ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ತಿಳಿಸಲು ಸಂತೋಷಿಸುತ್ತೇವೆ. ಇದರ ಒಟ್ಟು ಬೆಲೆಯ 25% ಮುಂಗಡ ಹಣವನ್ನು ಕೂಡಲೇ ಕಳಿಸಬೇಕಾಗಿ ಕೋರುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿಗಳಾದ ಸ್ಟಾರ್ ಅನಿತಾ ಎಂಟರ್ಪ್ರೈಸಸ್. ಬೇಗ 1+1. ಅಂಡರ್ಸ್ಟ್ಯಾಂಡ್? 1+1? 2 ಮೇಡಮ್, 2. 1+1 ಟೈಪ್ ಮಾಡ್ರಿ. ಟೈಪ್? ಥ್ಯಾಂಕ್ ಯು ಮೇಡಮ್. ಸಾರಿ ಮೇಡಮ್, ಅಲ್ಲ ಟೈಪ್ ಮಾಡ್ತೀನಿ ಮೇಡಮ್. ಬರ್ತೀನಿ, ತರ್ತೀನಿ ಮೇಡಮ್. ಇದೇನು ಹಿಂಗ್ ತಿಂದು ಮಂಗಂತರ ಬೀಳ್ಸ್ಕೊಂಡು ಹೆದರ್ಕೊಂಡು ಬರ್ತಾ ಇದ್ಯಾ? ಇನ್ನೇನೋ ಮಾಡೋದು. ನಾನು ಆಗ್ಲೇ ಹೇಳಿಲ್ಲ ನಾನು ಶಾರ್ಟ್ ಅಂಡ್ ಟೈಪಿಂಗ್ ಬರಲ್ಲ ಅಂತ. ಆ ಮೇಡಮ್ ಸೂಪರ್ ಫಾಸ್ಟ್ ಆಗಿದ್ದಾಳೆ, ಕರ್ನಾಟಕ ಎಕ್ಸ್ಪ್ರೆಸ್ ಇದ್ದಾಗ. ಏನೋ ಅರ್ಧಂಬರ್ಧ ಬರ್ಕೊಂಡಿದ್ದೀನಿ, ಅದನ್ನ ಟೈಪ್ ಬೇರೆ ಮಾಡ್ಬೇಕಂದ್ರೆ ಟೈಪ್. ಕಣ್ಣು ಕೆಕ್ಕರ್ಸ್ಕೊಂಡು ಕಕ್ಕುವಂತರ ಅಲ್ಲೇನ್ ನೋಡ್ತಾ ಇದ್ಯಾ? ಬಾ ಇಲ್ಲಿ ಕುಕ್ಕರ್ಸು. ಇದು ಡೈಲಿ ರೊಟೀನ್ ಕತೆ. ನಾನ್ ಟೈಪ್ ಮಾಡ್ತೀನಿ. ಮೆಸಸ್ ಪ್ರಕಾಶ್ ಅಂಡ್ ಕಂಪನಿ, ಬೆಳಗಾಂ. ಮಾನ್ಯರೇ, ನೀವು ಪತ್ರದ ಸಂಖ್ಯೆ ಸೋ ಅಂಡ್ ಸೋ, ದಿನಾಂಕ ಸೋ ಅಂಡ್ ಸೋ ತಲುಪಿದೆ. ನೀವು ಕೇಳಿರುವ ಉಪಕರಣಗಳನ್ನು. ಗುಡ್ ಮಾರ್ನಿಂಗ್ ಮೇಡಮ್. ಮಾಡ್ಬಿಟ್ಟೆ, ಟೈಪ್ ಮಾಡ್ಬಿಟ್ಟೆ. ನೋಡಿ, ಚೆನ್ನಾಗಿ ಟೈಪ್ ಮಾಡಿದ್ದೀರಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಹಲೋ, ಯಾರು? ತಾತ, ಎಲ್ಲಿಂದ ಮಾತಾಡ್ತಿದ್ದೀರಾ? ಅಮೆರಿಕ ಇಂದನಾ? ಇಲ್ಲಿಗೆ ಬಂದ್ಬಿಟ್ರಾ? ಏನು
ಈಗಲೇ ಮನೆ ಬರ್ಬೇಕಾ? ಒಂದು ಅರ್ಜೆಂಟ್ ಲೆಟರ್ ಕಳಿಸ್ಬೇಕು. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ತಾತ.